ಆಕ್ಚುಲಿ ನಿಮಗೆ ಒಂದು ಒಳ್ಳೆ ಮಾಸ್ ಫಾಲೋಯಿಂಗ್ ಇದೆ, ಬಟ್ ನಿಮ್ ಫ್ಯಾನ್ಸ್ ಪ್ರತಿ ಸಲ 3 ವರ್ಷ 4 ವರ್ಷ ಕಾಯ್ಬೇಕು. ಸೊ ಆಸ್ ಅನ್ ಆಕ್ಟರ್ ಈ ಡಿಲೇ ಬಗ್ಗೆ ನೀವು ಐ ಮೀನ್ ಹೌ ಡು ಯು ಹ್ಯಾವ್ ಟು ಪುಟ್ ಇಟ್? ಇನ್ನು ಕಾಯಿಸ್ತಾ ಇಲ್ಲ ಬ್ರೋ, ಇವಾಗ ಸಿನಿಮಾ ಮಾಡ್ತಾ ಇದ್ದೀವಿ, ಇದು ರಿಲೀಸ್ ಆಗುತ್ತೆ. ಕೆ ಡಿ ರಿಲೀಸ್ ಆಗಿ ಒಂದು ಸ್ವಲ್ಪ ತಿಂಗಳುಗಳಿಗೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗುತ್ತೆ. ಅಲ್ಲ, ಬಟ್ ನೀವು ಮಾರ್ಟಿನ್ ಸ್ಟಾರ್ಟ್ ಮಾಡಿದಾಗ್ಲೂ ಕೆ ಡಿ ಸ್ಟಾರ್ಟ್ ಮಾಡಿದಾಗ್ಲೂ ಐ ಮೀನ್ ಇದೇ ಆಶಯದಿಂದ ಸ್ಟಾರ್ಟ್ ಮಾಡಿರ್ತೀರಾ 6 ತಿಂಗಳು 9 ತಿಂಗಳು ರಿಲೀಸ್ ಮಾಡಬೇಕು ಅಂತ, ಬಟ್ ಡಿಲೇ ಆಗ್ತಾನೆ ಇದೆ. ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಧ್ರುವ ಅಂದ್ರೆ ಬಿಡಪ್ಪ ಅದು 3 ವರ್ಷ 4 ವರ್ಷದ ಯೋಜನೆ ಅನ್ನೋ ಥರ. ಸೊ ಅದನ್ನ ಅಳ್ಸಕ್ ನಿಮ್ ಪ್ರಯತ್ನ ಹೇಗಿದೆ ಅಂತ? ಟೆನ್ಷನ್ ಆಗ್ಬೇಡಿ ಬ್ರೋ, ಥಿಯೇಟರ್ ಮುಂದೆ ಫಂಕ್ಷನ್ ಮಾಡೋಣ ಬನ್ನಿ. ರೀಸೆಂಟ್ ಆಗಿ ಅಂದ್ರೆ ಕೆ ಡಿ ಸಿನಿಮಾದಲ್ಲಿ ನಾನು ಕ್ರಿಮಿನಲ್ ಒಂದು ವಿಷಯ ಕೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಕ್ರಿಮಿನಲ್ ಶೂಟಿಂಗ್ ಟೈಮಲ್ಲಿ ಮೇಕಿಂಗ್ ಮಾಡೋ ಟೈಮಲ್ಲಿ ತುಂಬ ಜನ ಫ್ಯಾನ್ಸ್ಗಳು ಬಂದು ಫೋಟೋ ತೊಗೊಳೋದು ರೀಸೆಂಟಾಗಿ ಸಿಕ್ತು. ನನಗೆ ಇಲ್ಲಿ ಕನೆಕ್ಟ್ ಆಗಿದ್ದು ಪರ್ಸ್ನಲಿ ಆ ವಿಡಿಯೋಗಳಿಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಅಪ್ಲೋಡ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನನಗೊಂದು 5-6 ಜನ ಹೀರೋಗಳದ್ದು ಸಾಂಗ್ ಬಂತು. ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಕೂಡ ಬಂತು, ಗುರುವೇ ನಿನ್ನ ಆಟ ಬಲ್ಲೋರು ಯಾರು ಬಂತು. ಅಂದರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ಇದು ಧ್ರುವ ಸರ್ಜಾ ಸಿನಿಮಾ ಆಗಿದ್ರೂ ಎಲ್ಲ ಹೀರೋಗಳನ್ನು ಸೆಲೆಬ್ರೇಟ್ ಮಾಡುವಂತಹ ಹಾಡನ್ನು ನಿಮ್ಮ ವಿಡಿಯೋಗೆ ಬಳಸಿ ಜನ ಎಮೋಷ್ನಲಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇದನ್ನ ಆಸ್ ಅ ಹೀರೋ ಆಗಿ ಹೌ ಯು ಆರ್ ಗೋಯಿಂಗ್ ಟು ರಿಸೀವ್? ಇದು ನಾನು ಒಬ್ಬ ಮಾಡ್ತಾ ಇದ್ದೀನಿ ಅಂದ್ರೆ ತಪ್ಪಾಗತ್ತೆ. ಎಲ್ಲ ನಮ್ಮ ಹಿರಿಕರೆಲ್ಲ ಮಾಡ್ಕೊಂಡ್ ಬಂದಿರತ್ತೆ ಅಲ್ವಾ. ಇವಾಗ ಯಾರನ್ನ ನಿಮ್ಮನ್ನ ಪ್ರೀತಿಯಿಂದ ಮಾತಾಡಕ್ ಬಂದ್ರೆ ಏನ್ ಮಾತಾಡ್ತೀರಾ, ಪ್ರೀತಿಯಿಂದನೇ ಮಾತಾಡಿಸ್ಬೇಕು. ಸೊ ಅದನ್ನೇ ಮಾಡ್ತಾ ಇರೋದು. ಸೊ ಅದನ್ನ ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಡಿಟ್ ಮಾಡಿ ಹಾಕ್ತಾರೆ. ಸೊ ಖುಷಿ ಆಗತ್ತೆ ನನಗೂ. ಈಗ ಗ್ಯಾಡ್ಜೆಟ್ಸ್ ಯುಗದಲ್ಲಿ ನಾವು ಪರಸ್ಪರವಾಗಿ ಮೀಟ್ ಮಾಡ್ತೀವಿ ಅನ್ನೋದು ಕಮ್ಮಿ ಆಗಿದೆ. ಸೊ ಐ ಲವ್ ಟು ಮೀಟ್. ನಾನು ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಪ್ರತಿ ಭಾನುವಾರ ನಾನು ಮೀಟ್ ಮಾಡ್ತೀನಿ. ಸೊ ಅದು ಇದ್ದೇ ಇದೆ. ಸೊ ನಾನು ಯೂಶಲಿ ಹೇಳ್ತಾ ಇರ್ತೀನಿ, ನಮ್ಗೆ ಯಾರನ್ನ ಟೈಮ್ ಕೊಡ್ತಾ ಇದಾರೆ ಅಂದ್ರೆ ಅವರು ಫ್ಯಾಮಿಲಿನ ಬಿಟ್ಟು ನಮಗೆ ವ್ಯಾಲ್ಯೂ ಮಾಡ್ತಾ ಇದಾರೆ, ಆ ಟೈಮ್ನ ನಮಗೆ ಕೊಡ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ಲಿ ನಮ್ಗೆ ಅದು ತುಂಬಾನೇ ಖುಷಿ ಆಗುತ್ತೆ. ನಾನು ಯಾವಾಗ್ಲೂ ಅದರ್ವೇ ಯೋಚನೆ ಮಾಡ್ತೀನಿ, ಏನು ಒಂದು ಭಾನುವಾರ ಎಲ್ಲರೂ ಬರೋದು ನಿಲ್ಸ್ಬಿಟ್ರೆ ಹೆಂಗೆ ಅಂತ. ಅದು ಯಾವತ್ತು ಬರಬಾರ್ದು ಅಂತ ಪ್ರತಿ ದಿವಸನೂ ಕಷ್ಟಪಡ್ತಾ ಇದ್ದೀನಿ. ಇದು ನಾನಂತಲ್ಲ, ಎಲ್ಲ ಆಕ್ಟರ್ಸು ಹಿಂಗೆ ಮಾಡ. ಲಾಸ್ಟ್ ಕ್ವೆಶ್ಚನ್ ಸರ್, ದಿಸ್ ಇಸ್ ದ ಲಾಸ್ಟ್ ಕ್ವೆಶ್ಚನ್. ಬ್ರೋ ಮೈಕ್ ಇಟ್ಕೊಂಡು ಸರ್ ಮೈಕಲ್ ಕೇಳ್ತೀರಾ ಇಫ್ ಯು ಡೋಂಟ್ ಮೈಂಡ್? ಇಲ್ಲಿ ಬಂದಿದೆ ನೋಡಿ ಮೈಕಲ್. ಅಂಡ್ ದಿಸ್ ಇಸ್ ದ ಲಾಸ್ಟ್ ಕ್ವೆಶ್ಚನ್. ಧ್ರುವ ಸರ್, ಮಾರ್ಟಿನ್ ಸಿನಿಮಾ ಮೇಲೆ ಫ್ಯಾನ್ಸ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಎಲ್ಲ ಒಂದು ಕಡೆ ಅವರು ಆ ಸಿನಿಮಾ ನೋಡಿ ಡಿಸಪಾಯಿಂಟ್ ಆದ್ರು ಅಂತ ಸುದ್ದಿ. ಆ್ಯಂಡ್ ಈಗ ಕೆ ಡಿ ಸಿನಿಮಾ ಮೇಲೆ ಏನು ನಿಮಗೆ ಎಕ್ಸ್ಪೆಕ್ಟೇಷನ್ ಇದೆ? ಆ್ಯಂಡ್ ಪ್ರೇಮ್ ಸರ್ ಅಂದರೆ ಅವರು ಮಾಡಿ ಸಿನಿಮಾ ಯಾವ್ದು ಫ್ಲಾಪ್ ಎಲ್ಲ ಹಿಟ್ಟೆ, ಬಟ್ ಈ ಸಿನಿಮಾದಲ್ಲಿ ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಅಂದರೆ ಫ್ಯಾನ್ಸು ನೀವು ಎಲ್ಲ? ಅಂದ್ರೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗಿರೋದ್ರಿಂದ, ನೀ ಫ್ಯಾಮಿಲಿ ಪರ್ಸನ್ ಬ್ರೋ?